ಅಪರೂಪದಲ್ಲೇ ಅಪರೂಪ ಎನ್ನುವಂತೆ ಪಾರ್ಟಿ ರೌಂಡ್ಸ್ನಲ್ಲಿ ಒಂದು ವಿದೇಶದ ಸುದ್ದಿ ಇದೆ. ಎರಡು ದೇಶಗಳ ಮಧ್ಯೆ ದ್ವಿಪಕ್ಷೀಯ ಮಾತುಕತೆಗಳು ನಡೀತವೆ, ಅಗ್ರಿಮೆಂಟ್ಗಳ ಸೈನ್ ಆಗ್ತವೆ. ಅಂತಿಮವಾಗಿ ಮಾಧ್ಯಮಗಳ ಮುಂದೆ ಹಿಂಗಾಯ್ತು ಅನ್ನೋದನ್ನು ಹೇಳ್ತಾರೆ. ಆದರೆ ಇತಿಹಾಸದಲ್ಲೇ ತೀರಾ ಅಪರೂಪ ಅನ್ನುವಂತೆ ಒಂದು ಮಾತುಕತೆ ಅಲ್ಲ, ಅದು ಜಗಳನೇ ಮಾಧ್ಯಮದ ಎದುರು ಬಹಿರಂಗವಾಗಿ ನಡೀತು. ಇಡೀ ಜಗತ್ತು ನೋಡಿತು. ಡೊನಾಲ್ಡ್ ಟ್ರಂಪ್ ಅಮೆರಿಕದ ನೂತನ ಅಧ್ಯಕ್ಷರಾದ ನಂತರ ಶತಾಯಗತಾಯ ರಷ್ಯಾ ಯುಕ್ರೇನ್ ಯುದ್ಧ ನಿಲ್ಲಿಸಬೇಕು ಅಂತ ಪ್ರಯತ್ನಿಸ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಚುನಾವಣಾ ಪ್ರಚಾರದ ಸಂದರ್ಭದಲ್ಲೇ ನಾನು ಅಧ್ಯಕ್ಷ ಆದ್ರೆ ಒಂದೇ ದಿವಸಕ್ಕೆ ನಿಲ್ಲಿಸ್ಬಿಡ್ತೀನಿ ಈ ಯುದ್ಧವನ್ನು ಅಂತ ಮಾತಾಡ್ತಿದ್ದರು. ಆ ಪ್ರಯತ್ನದ ಭಾಗವಾಗಿ ಯುಕ್ರೇನಿನ ಅಧ್ಯಕ್ಷ ಝೆಲೆನ್ಸ್ಕಿಯನ್ನ ಅಮೆರಿಕಕ್ಕೆ ಕರೆಯಲಾಗಿತ್ತು, ವೈಟ್ ಹೌಸ್ಗೆ ಕರೆಯಲಾಗಿತ್ತು. ವೈಟ್ ಹೌಸ್ನಲ್ಲಿ ಮಾಧ್ಯಮದ ಎದುರೇ ನ್ಯೂಸ್ ಚಾನೆಲ್ನ ಕ್ಯಾಮೆರಾಗಳ ಮುಂದೆನೆ ಯುದ್ಧ ನಿಲ್ಲಿಸಬೇಕು ಅಂತ ಝೆಲೆನ್ಸ್ಕಿ ಅವರನ್ನ ಡೊನಾಲ್ಡ್ ಟ್ರಂಪ್ ಒತ್ತಾಯಿಸಿದ್ರು. ಜನರ ಜೀವದ ಜೊತೆಗೆ ಆಟ ಆಡ್ತಿದ್ದೀರಾ ಅಂತ ಡೊನಾಲ್ಡ್ ಟ್ರಂಪ್ ಕ್ಲಾಸ್ ತಗೊಂಡು ರಷ್ಯಾ ಯುಕ್ರೇನ್ ಯುದ್ಧ ಮಾಡೋದಿರ್ಲಿ, ಮೂರನೆಯ ವಿಶ್ವ ಯುದ್ಧ ಶುರುವಾಗ್ಬಿಡುತ್ತಾ ಅನ್ನುವ ಆತಂಕ ಇದೆ ಅಂತ. ವಿದೇಶಾಂಗ ವ್ಯವಹಾರಗಳ ಇತಿಹಾಸದಲ್ಲಿ ಅಪರೂಪದ ವಿದ್ಯಮಾನ ಇದು. ಜಗಳನೇ ಅದು. ಅಮೆರಿಕದ ಅಧ್ಯಕ್ಷರು ಯುಕ್ರೇನ್ ಅಧ್ಯಕ್ಷರ ಮಧ್ಯದಲ್ಲಿ ಜಗಳನೇ. ಕೇಳಿಸ್ಕೊಳ್ಳಿ ಒಂದ್ಸಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.